ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸೀರ್ ಖಾನ್ ಪಠಾಣ್ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ 1,21,443 ಪುರುಷ ಮತದಾರರಿದ್ದಾರೆ. 1,16,076 ಮಹಿಳೆಯರು, 6 ಇತರೆ ಮತದಾರರಿದ್ದಾರೆ. 241 ಮತಗಟ್ಟೆಗಳ ಪೈಕಿ 92 ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಕ್ಷೇತ್ರದಲ್ಲಿ ಭದ್ರತೆಗಾಗಿ 1060 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಇಲ್ಲಿ ವಹಿಸಲಾಗಿದೆ. ಶಿಗ್ಗಾವಿ ಕೂಡ ಒಂದು ಪ್ರತಿಷ್ಠೆಯ ಕಣವಾಗಿ ಎರಡೂ ಪಕ್ಷದ ನಾಯಕರುಗಳು ತೆಗೆದುಕೊಂಡಿದ್ದಾರೆ. ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದ್ರೆ ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರತಿಷ್ಠೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಅನ್ನೋದು ಕೂಡ ಇದ್ದೇ ಇದೆ. ಕ್ಷೇತ್ರದ ಲೆಕ್ಕಾಚಾರವನ್ನು ನಾವು ನೋಡೋದಾದರೆ 1,21,443 ಪುರುಷ ಮತದಾರರಿದ್ದಾರೆ. 1,16,076 ಮಹಿಳೆಯರು, 6 ಇತರೆ ಮತದಾರರು ಇದ್ದಾರೆ. ಈಗ ಆಲ್ರೆಡಿ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮತದಾನಕ್ಕೆ ಅಂತ ಆಗಮಿಸ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚುನಾವಣೆ ವೇಳೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಶಿಗ್ಗಾವಿಯಲ್ಲಿ ಯಾವ ರೀತಿಯಾದಂಥ ಪ್ರತಿಷ್ಠೆಯ ಕಣ ಆಗಿದೆ, ಅಲ್ಲಿನ ಮತದಾರ ಪ್ರಭು ಏನು ಹೇಳ್ತಾರೆ, ಇದ್ರ ಬಗ್ಗೆ ಒಂದು ವಾಕ್ಥ್ರೂ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ. ಎಲ್ಲಪ್ಪ ನೋಡೋಣ ಬನ್ನಿ. ರಾಜ್ಯದಲ್ಲಿಯೇ ಹೈ ವೋಲ್ಟೇಜ್ ಕ್ಷೇತ್ರ ಎಂದು ಮಾರ್ಪಟ್ಟಿರುವಂತಹ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಏನು ಉಪಚುನಾವಣೆ ಇತ್ತು, ಈ ಒಂದು ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ನಾನು ಇದೇ ಒಂದು ಶಿಗ್ಗಾವಿ ಪಟ್ಟಣದಲ್ಲಿರುವಂತಹ ಒಂದು ಶಾಲೆಯಲ್ಲಿದ್ದೀನಿ. ಈ ಒಂದು ಶಾಲೆಯಲ್ಲಿ ಈಗಾಗಲೇ ಅಂತಾರೆ ಮತದಾನ ಪ್ರಕ್ರಿಯೆಯನ್ನು ಆರಂಭ ಮಾಡಿದರೆ, ನಾನು ಈಗಾಗಲೇ ದೃಶ್ಯದಲ್ಲಿ ತೋರಿಸುವಂತಹ ಮತದಾನ ಏನು ಈಗಾಗಲೇ ಮತಗಟ್ಟೆ ಏನಿದೆ, ಇದೇ ಒಂದು ಮತಗಟ್ಟೆಯಲ್ಲಿ ಕೈ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಅವರು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬಂದು ಇಲ್ಲಿ ಅಂತಂದರೆ ತಮ್ಮ ಮತ ಹಕ್ಕನ್ನು ಚಲಾಯಿಸ್ತಾರೆ. ಒಟ್ಟು ಈಗಾಗಲೇ ಅಂತಾರೆ ಶಿಗ್ಗಾವಿ ಏನು ಉಪಚುನಾವಣೆ ಇತ್ತು, ಇವು ಶಿಗ್ಗಾವಿ ಉಪಚುನಾವಣೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಕಡೆ ಪ್ರತಿಷ್ಠೆಯಾಗಿತ್ತು. ಇದೇ ಒಂದು ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ಜಿದ್ದಿಗೆ ಬಿದ್ದು ಎರಡೂ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ಪರ ಇಲ್ಲಿ ಅಂದರೆ ನಾಯಕರು ಬಂದು ಇಲ್ಲಿ ಅಂದರೆ ದಂಡೆತ್ತಿ ಬಂದು ಇಲ್ಲಿ ಅಂತಂದರೆ ಒಂದು ಕಡೆ ಅಂತಂದರೆ ಇಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಅಬ್ಬರದ ಪ್ರಚಾರಕ್ಕೆ ಈಗಾಗಲೇ ಒಂದು ಕಡೆ ಅಂದರೆ ತೆರೆ ಬಿದ್ದಿದ್ದು ಆಗಿದೆ. ಇನ್ನೊಂದು ಕಡೆ ಅಂದರೆ ಮತದಾನ ಪ್ರಕ್ರಿಯೆ ಇಲ್ಲಿ ಬೆಳಗ್ಗೆಯಿಂದಲೇ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಇಲ್ಲಿಂದರೆ ಯಾವುದೇ ಅಡೆತಡೆಗಳಿಲ್ಲದಂತೆ ಒಟ್ಟು 241 ಮತಗಟ್ಟೆ ಏನಿದೆ, ಒಟ್ಟು 8 ಅಭ್ಯರ್ಥಿಗಳ ಹಣೆ ಬರವನ್ನು ಇವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಬರ್ತಾರೆ. ಒಟ್ಟು ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲ್ಲುತ್ತಾ ಬಂದಿದೆ. ಬಿಜೆಪಿಯ ಅಭ್ಯರ್ಥಿಯಾಗಿ ಅಂದರೆ ಅಖಾಡಕ್ಕಿಳಿಯುವಂತಹ ಬಸವರಾಜ ಬೊಮ್ಮಾಯಿಗೆ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರು. ಈಗ ಇಲ್ಲಿ ಅಂದರೆ ಮತ್ತೊಮ್ಮೆ ಅವರ ಸುಪುತ್ರ ಇಲ್ಲಿ ಅಂದರೆ ಭರತ್ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದರೆ, ಕೈ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಅವರು ಈಗಾಗಲೇ ಅಖಾಡದಲ್ಲಿದ್ದಾರೆ. ಅಖಾಡದ ನಡುವೆ ಈಗ ಒಂದು ಕಡೆ ಅಂದರೆ ಇದೇ ಯಾಸೀರ್ ಖಾನ್ ಪಠಾಣ್ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಅವಾಗಿದ್ದಂತಹ ಮುಖ್ಯಮಂತ್ರಿ ವಿರುದ್ಧ ಇಲ್ಲಿ ಅಂತಾರೆ ಸ್ಪರ್ಧೆ ಮಾಡಿದ್ರು. ಅವರು ಈಗ ಅಂತಂದರೆ ಅವರ ಮಗನ ವಿರುದ್ಧ ಅಂದರೆ ಭರತ್ ಬೊಮ್ಮಾಯಿ ಅವರ ವಿರುದ್ಧ ಇಲ್ಲಿ ಅಂತಂದರೆ ಸ್ಪರ್ಧೆ ಮಾಡಿದರೆ, ಹೀಗಾಗಿ ಒಂದು ಕಡೆ ಅಂತಾರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಈಗಾಗಲೇ ಅಂತಾರೆ ಮಾರ್ಪಟ್ಟಿದೆ. ಅಂದರೆ ಸುಸಜ್ಜಿತವಾಗಿ ಈಗ ಒಂದು ಕಡೆ ಚುನಾವಣೆ ಮಾಡಲಿಕ್ಕೆ ಚುನಾವಣೆ ಆಯೋಗ ಮತ್ತು ಹಾವೇರಿಯ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸುಮಾರು 1,000ಕ್ಕೂ ಪೊಲೀಸರನ್ನ ಇಲ್ಲಿ ಅಂತಾರೆ ಬಂದೋಬಸ್ತ್ಗಾಗಿ ಇಲ್ಲಿ ನಿಯೋಜನೆ ಮಾಡುವಂಥದ್ದು. ಅಂದರೆ ಅಚ್ಚುಕಟ್ಟಾಗಿ ಚುನಾವಣೆ ಮಾಡಬೇಕು. ಕಳೆದ ಬಾರಿ ಅಂತಂದರೆ ಇಲ್ಲೇನು ಮತದಾನ ಆಗಿತ್ತು, ಆ ಮತದಾನಕ್ಕಿಂತಲೂ ಸಹ ಇಲ್ಲಿ ಅಂತಾರೆ ಶೇಕಡಾವಾರವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾನಿರುವಂತಹ ಏನು ಮತಗಟ್ಟೆ ಏನಿದೆ, ಮತಗಟ್ಟೆ ಸಂಖ್ಯೆ ಇಲ್ಲಿ ಅಂತಾರೆ 104. ಇದೇ ಒಂದು 104ರಲ್ಲಿ ಕೈ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಅವರು ಇನ್ನೂ ಇಲ್ಲಿ ಅಂತಾರೆ ಈ ಕೆಲವೇ ಕ್ಷಣಗಳಲ್ಲಿ ಬಂದು ಇಲ್ಲಿ ಅಂತಾರೆ ಮತದಾನ ಮಾಡಲಿದ್ದಾರೆ. ಒಟ್ಟಾರೆ ಈಗಾಗಲೇ ನೋಡಿದಾಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಅಭ್ಯರ್ಥಿಗಳಿದ್ದಾರೆ. ಅಂದರೆ 2 ರಾಷ್ಟ್ರೀಯ ಪಕ್ಷಗಳ ಮತ್ತು ಸೇರಿದಂತೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 8 ಅಭ್ಯರ್ಥಿಗಳ ಹಣೆ ಬರವನ್ನು ಇವತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಬರೆಯಲಿದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋರಗೊಪ್ಪ, TV5 ಶಿಗ್ಗಾವಿ.